ತಗೋ ಕೊಡಿ ಬಾಕ್ಸ್ ಎಸ್ ಚಟ್ನಿ ಹಾಕೋ. ದಿಶದಿಕ್ಕಿ ಮನೆಗೆ ಕೊಡ್ತೀನಿ. ಆಮೇಲೆ ಊರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಸ್ವಾತಿ ಸ್ನಾನ ಕೊಡ್ತೀನಿ. ಓ ಆ ಥರ ಪಟ್ಟಿ ಮಾಡೋದು ನೈಸ್. ಈ ಕಡೆ ಜಿಮ್ ಅದು ಹಾಂ ಅಲ್ಲಿಗೆ ಸ್ಟಾರ್ಟಿಂಗ್ ಅದು ಓಪನ್ ಆದಾಗ 10,000 ರೂಪಾಯಿ ಕೂಡ ಸೇರ್ಕೊಂಡೆ ಹ್ಞೂ 1 ಇಯರ್ಗೆ ಅಂತ. ಸಿದ್ಧಾರ್ಥ ಲೆವೆಟಲ್ಲಿ ಇದ್ದಾಗ, ಸಿದ್ಧಾರ್ಥ ಹಳೆ ಮನೇಲಿದ್ದಾಗ. ಹ್ಞೂ ಒಂದು ದಿನ ಹೋದೆ. ಹಾಯ್ ಗೈಸ್, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮಕರ ಸಂಕ್ರಾಂತಿ ಅಂತ ಹೇಳಿದ ತಕ್ಷಣ ನನಗೆ ನೆನಪಾಗದೆ ಫಸ್ಟು ಚೈಲ್ಡ್ಹುಡ್ ಮೆಮೊರೀಸ್. ಯಾಕಂದರೆ ಎಳ್ಳು ಬೆಲ್ಲ ಇಟ್ಕೊಂಡು ಮನೆಗೆ ಹೋಗಿ ತಗೊಂಡೋಗಿ ಕೊಡ್ತಾ ಇದ್ವಿ ಸಿದ್ದರಾಮಣ್ಣಿಲಿ. ನಾನು ಒಬ್ಬಳೇ ಅಲ್ಲ, ನನ್ನ ಜೊತೆ ನಮ್ಮ ಅಣ್ಣನೂ ಕೊಡ್ತಾ ಇದ್ದ. ನಾನು ನೆನಪೈತಾ? ಸೊ ಇವಾಗೆಲ್ಲ ದೊಡ್ಡವರಾದ್ಮೇಲೆ ಅವೆಲ್ಲ ಇಲ್ಲ. ಯಾರ್ಯಾರು ಮನೆಗೆ ಬಂದರೆ ಇಲ್ಲ ಯಾರ್ಯಾರು ಫ್ರೆಂಡ್ಸ್ ಸಿಕ್ಕಿದ್ರೆ ಮಾತ್ರ ಒಂದು ಪ್ಯಾಕೆಟ್ ತಗೊಂಡೋಗಿ ಕೊಡ್ತೀವಿ ಅಷ್ಟೇ. ಸೊ ಇವಾಗ ಹೋಗಿ ಎಳ್ಳು ಬೆಲ್ಲ ಎಲ್ಲನೂ ತಗೊಂಡು ಬಂದು ಸ್ವಲ್ಪ ಮಿಕ್ಸ್ ಮಾಡಿ ದೇವ್ರ ಮುಂದೆ ಇಟ್ಟು ತಿನ್ನೋಣ. ಸೊ ಮಂಗಳಮ್ಮ ಅವರು ತೋರಿಸ್ತೀನಿ, ಎಲ್ಲ ತೊಳಿತಾ ಇದ್ದಾರೆ. ನಂದು ಇವಾಗ ಸ್ನಾನ ಆಯಿತು. ಆಯ್ತಾ ಮಂಗಳಮ್ಮ? ಆಯ್ತಾ ಆಯ್ತಾ ಆಗೋಯ್ತಾ? ಸ್ನಾನ ಮಾಡಿಲ್ಲ ನೀವು? ಮಾಡ್ತೀರಾ? ಇವಾಗ ರಂಗೋಲಿ ಬಿಟ್ಬಿಟ್ಟು ಹೋಗಿ ಅಂಗಡಿಗೆ ಹೋಗ್ಬೇಕು, ಸ್ವಲ್ಪ ಹೋಗಿ ಬರ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಂಗೋಲಿ ಬಿಡೋಣ ಗೈಸ್. ಸೊ ಈ ನೈಲ್ಸ್ ಹಾಕ್ಸ್ಕೊಬಿಟ್ಟು ಬಿಡೋಕ್ಕೆ ಒಂದು ಸ್ವಲ್ಪ ಕಷ್ಟ. 4, 5, 6, 7ರಿಂದ 4 ಯೂಟ್ಯೂಬಲ್ಲಿ ನೋಡ್ಕೊಂಡು ಬಿಡ್ತಾಯಿದ್ದೀನಿ. ದೊಡ್ಡದೆಲ್ಲ ಯೂಟ್ಯೂಬ್ ನೋಡ್ಕೊಂಡೇ ಬಿಡೋದು ಗೈಸ್. ಬಿಟ್ಟಿದ್ದೀನಿ ನೋಡಿ. ಸೊ ಚಿಕ್ಕದೇ ಬಿಡಿಸಿದೆ, ಉಗ್ರಿರೋದ್ರಿಂದ ದೊಡ್ಡದು ಬಿಡ್ಸೋಕ್ಕಾಗಲಿಲ್ಲ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತು ನಮ್ಮ ಮನೇಲಿ ಹಬ್ಬದ ಸ್ಪೆಷಲ್ ಇಡ್ಲಿ, ಇದು ಬೆಲ್ಲ ಚಟ್ನಿನಾ, ಬೆಲ್ಲದ ಚಟ್ನಿ ಹಾಗೂ ಕಾಯಿ ಚಟ್ನಿ ಮಾಡಿದ್ದಾರೆ. ಬೂಸಿ ಹಬ್ಬದ ದಿನ ಹಂಗಂತಾರ. ಆಯಿತು ಲಕ್ಷ್ಮಮ್ಮ ಇನ್ನೂ ಸ್ನಾನ ಮಾಡಿಲ್ಲ. ಟೈಮ್ ನೋಡಿ 11 ಗಂಟೆ ಆಗಿದೆ. ನೀನು ಬೆಳಿಗ್ಗೆ ಎದ್ದು ಬರಬೇಕಿತ್ತು. ಸೊ ಇವಾಗ ಇಬ್ಬರನ್ನು ಸ್ನಾನ ಮಾಡಿಸ್ಬಿಟ್ಟು ನೀವು ಹೋಗಿ ಸ್ನಾನ ಮಾಡಿ. ಹೆಂಗೆ ಮಲ್ಗೋನೆ? ಯಾಕೆ ಮಾಡಿಸೋಣ? ಅವನು ಮಾಡಿಸಿಲ್ಲ. ಸರಿ ಆಯ್ತು, ಚಂಪುನೇ ಮಾಡಿಸು. ಚೆನ್ನಾಗೈತಾ? ಓಕೆ ಗೈಸ್. ಸೊ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಯಿತು. ಸೊ ಇವಾಗ ಹೋಗಿ ಹೂ ತಗೊಂಡು ಬರ್ತೀನಿ. ಹೂ ಅಷ್ಟೇನಾ? ಪಾಯಸ. ಓಕೆ. ಸ್ನಾನ ಮಾಡೋ ಬಾ. ಅಲ್ಲ ಚಬ್ಬು, ಸ್ನಾನ ಮಾಡಿಸ್ಕೊಳ್ಳೋದಂದ್ರೆ ಖುಷಿ. ಇವನ್ಗ ಮಾಡಿಸ್ಕೊತಾನ. ಬಿಸಿ ಬತ್ತೈತಾ ನೀರು? ಚಂಪು ಗಮ್ಮಂತಾನೆ, ಗೊತ್ತಿಲ್ಲ. ಹಾಯ್, ಹಲೋ, ಹ್ಯಾಪಿ ಹಬ್ಬ ಚಂಪು. ಅಣ್ಣ ಇವನ್ಗೂ ಮಾಡ್ಸೋಣ. ಗಬ್ಬು ಹೊಡಿತಾವನೆ, ಗಬ್ಬು ನನ್ನ ಮಗ. ಏನು ಹೋಮ್ ಮೇಡ್ ಅಂತ ಅಂಗಡಿಲೇ ಅವರು ಮಾಡಿ, ಅಂಗಡಿಯವರೇ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿರೋದು. ಸೊ ಇದನ್ನು ಸಪ್ರೇಟ್ ತೊಗೊಂಡೆ. ಬಟ್ ನನಗೆ ಇದು ಇಷ್ಟ ಇಲ್ಲ, ಇದು ಪೆಪ್ಪರ್ಮೆಂಟು. ಬಟ್ ಕಲರ್ಫುಲ್ ಆಗಿರಲಿ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಜಾಸ್ತಿ ಬೇಡ, 1 kg ತೊಗೊಬಂದೆ. ಮಿಕ್ಸ್ ಮಾಡಿ ಹಾಗೆ ಡಬ್ಬಗಳು ತಂದಿದ್ದೀನಿ. ದಿಶದಿಕ್ಕಿ ಮನೆಗೆ ಕೊಡ್ತೀನಿ. ಆಮೇಲೆ ಊರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಸ್ವಾತಿ ಸ್ನಾನ ಕೊಡ್ತೀನಿ. ಸೊ ಈ ವರ್ಷ ಆದರೂ ಕೊಡೋಣ ಅಂತ ಅನ್ನಿಸ್ತು, ಹಾಗಾಗಿ ತೊಗೊಬಂದೆ. 6 ಬಾಕ್ಸ್ ಹಾಕ್ಕೊಂಡು ತಂದೆ. ಸೊ ಕಬ್ಬು ಇರ್ತದ, ಕಬ್ಬು ತಂದೆ. ಸಿಟಿಲೆಲ್ಲ ಇವಾಗ ಕಬ್ಬು, ಈ ಮಾವಿನ ಸೊಪ್ಪೆಲ್ಲ ನೋಡೋದು ಕಷ್ಟ. ಆಗ ನಮ್ಮ ಮನೆ ಹಿಂದೆ ಹೋದರೆ ಗದ್ದೆಗಳಲ್ಲಿ ಹೋಗಿ ಕತ್ಕೊಬರ್ತಿದ್ವಿ. ಸೊ ಇವಾಗೆಲ್ಲ ಆಗಲ್ಲ. ಸೊ ಒಂದೊಂದು ಕಬ್ಬು ಮಾಡಿ ಮಿಕ್ಸ್ ಮಾಡಿ ಕೊಡ್ತೀವಿ. ಪಾಯಸ ಮಾಡೋಕ್ಕೆ ಕಾಯಿ ತುರ್ದು ಕೊಡ್ತಾ ಇದ್ದೀನಿ ಗೈಸ್. ಆಯಿತು, ಇಷ್ಟ ಐತೆ ನನಗೆ. ಇದೆಲ್ಲ ಮಾಡ್ತೀನಿ, ಈ ಸೈಡ್ಗೆ ಬರಲ್ಲ, ಕೈ ಹಿಂಗೆ ಹೊಂಟೋಯ್ತದೆ. ಇದು ಬೂಸಿ ಕಾಯಿ ತುರಿಯಕ್ಕೆ ನನ್ನೇ ಕರಿತಿದೆ. ಆಯ್ತಾ? ಎಷ್ಟೊತ್ತೇಳಿ ಬೇಗ ಸಾಕಾ?
ಒಡೆ ತಟ್ತಾವ್ರೆ. ತೂತ್ ಒಡೆನೂ ಹಿಂಗೆ ಮಾಡೋದ ಅಜ್ಜಿ? ತೂತ್ ಮಾಡೋರಾಯ್ತು. ಇಷ್ಟೊಂದು ಸ್ವಲ್ಪ ಮಾಡಂತ ಹೇಳ್ದೆ ತಾನೆ. ಅದು ತಗೋ ಟೇಸ್ಟ್. ಕ್ರಿಸ್ಪಿಯಾಗಿ ಮಾಡಿದ್ದಾರೆ. ಆಯ್ತಾ? ಪಾಯಸ ಆಯ್ತಾ? ಪಾಯಸ ರೆಡಿ. ತಿನ್ನೋರು ರೆಡಿ. ತಿಂತಾ ಇಲ್ಲ ಜೀವನ. ಸಾಕ? ಚೆನ್ನಾಗೈತೆ ತಿನ್ನು. ಅಷ್ಟು ಖಾಲಿ ಮಾಡು. ಪಾಪ ಮಾಡಿರೋದಕ್ಕಾದ್ರು ರೆಡಿಯಾಗಿ ಕೂತಿದ್ದಾರೆ. ಅಜ್ಜಿ ವಡೆ ಮಾಡ್ತೀನಿ, ಪಾಯಸ ಮಾಡ್ತೀನಿ, ತಿನ್ಕೊ ಹೋಗಿ ಅಂತ ಕೂರಿಸಿದ್ದಾರೆ. ಸಿದ್ದರಾಮಯ್ಯಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾವು ಟ್ರಾಫಿಕಲ್ಲಿ ನಿಂತಿದ್ದೀವಿ. ಆ ಜಿಮ್ ಐತಲ್ಲ ಮೇಲ್ಗಡೆ ಜಿಮ್ ಅದು, ಅಲ್ಲಿಗೆ ಸ್ಟಾರ್ಟಿಂಗ್ ಅದು ಓಪನ್ ಆದಾಗ 10,000 ರೂಪಾಯಿ ಕೂಡ ಸೇರ್ಕೊಂಡೆ 1 ಇಯರ್ಗೆ ಅಂತ. ಸಿದ್ಧಾರ್ಥ ಲೆವೆಂಟಲ್ಲಿ ಇದ್ದಾಗ, ಸಿದ್ಧಾರ್ಥ ಹಳೆ ಮನೇಲಿದ್ದಾಗ ಒಂದು ದಿನ ಹೋದೆ. 10,000 ರೂಪಾಯಿ ವೇಸ್ಟು. ಒಂದೇ ದಿನ ಹೋಗಿದ್ದು. 10,000 ಅಂದ್ರೆ 1 ವರ್ಷಕ್ಕೆ. 1 ವರ್ಷ ಆಯ್ತಾ? ಎಷ್ಟೊಂದು ಜಿಮ್ಗೆ ಹಿಂಗೆ ಮಾಡಿದ್ಯಾ ತಾನೇ ನೀನು? ನಾನು ಯಾವ ಜಿಮ್ಗೂ ದುಡ್ಡು ಕೊಟ್ಟಿಲ್ಲ. ಇವಾಗ ಒಂದು ಕೊಟ್ಟಿದ್ದೀನಿ ಅಷ್ಟೇ. ಎಲ್ಲ ನನ್ನ ಫ್ರೆಂಡ್ಸ್ ಇದ್ದಿದ್ದಲ್ಲ. ಗೈಸ್ 10,000 ರೂಪಾಯಿ ಕೊಟ್ಬಿಟ್ಟು ಸೇರ್ಕೊಂಡವನ ಇವತ್ತು ಹೇಳ್ತಾಳೆ ನೋಡಿ. ಹೇಳಿದ್ದಾರೆ ಅದೇನು ಒಂದೊಂದು ತಿಂಗಳಿಗೆ ಕೊಟ್ಟು ಸೇರ್ಕೊಳಕ್ಕಾಗಲ್ವಾ? 1 ತಿಂಗಳಿಗೆ ಜಾಸ್ತಿ ಇರುತ್ತಲ್ಲ. 1 ವರ್ಷದ 10,000 ರೂಪಾಯಿ. ಈಗ ಆಫರ್ ಅಂತ. ಈಗ ಹೋಗಿ ಅದೇ ಇದಕ್ಕೆ ಜಾಯ್ನ್ ಆಗಕ್ಕಾಗಲ್ವಾ? ಏನು 1 ವರ್ಷ ಮುಗ್ದೋಯ್ತಾ? 10,000 ರೂಪಾಯಿ ಇದ್ರೆ ಮನೆಗೆ ಬಂದು ಆಲ್ರೆಡಿ ಆಯ್ತಲ್ಲ 8-9 ತಿಂಗಳು. ಸೊ ನಾನು ಹೊಂಟೆ ಹೋಯ್ತು. ಮಧುಗೌಡ ಅವರ ಯೂಟ್ಯೂಬ್ ಚಾನೆಲ್ನ ನೋಡಿಕೊಂಡು ಸಿದ್ದರಾಮಯ್ಯ ಕಡೆ ಬಾರ್ಗಿಂಗ್ ಮಾಡೋದು ಅಂತ. ಹಾಂ, ಬಾರ್ಗಿನ್ನೇ ಮಾಡ್ತಾವಳೆ. ಅವ್ರ ಅಣ್ಣ ಯಾವುದೋ ಬಟ್ಟೆ ಬೇಕು ಅಂದ್ಲು. ಶಾಪ್ಗೆ ಯಾವುದೋ ಕರ್ಕೊ ಹೋಯ್ತವ್ರೆ. ಇಲ್ಲೇ ಪಕ್ಕದಲ್ಲೇ ಐತೆ ಬಾ ಅಂತವಳೆ. ಪುಟ್ಬತ್ತಲ್ಲೇ ತಗೋತವಳೆ. ನನಗೂ ಬಟ್ಟೆ ತಗೊಡೋಣ. ಹಬ್ಬಕ್ಕೆ ಬಟ್ಟೆನೇ ತಗ್ಸ್ಕೊಂಡಿಲ್ಲ ಈ ಸಲ ಗೈಸ್. ನಾನು ಯಾವುದೋ ಹಬ್ಬದಲ್ಲಿ ತಗೊಂಡಿದ್ದೆ, ಇಟ್ಕೊಂಡಿದ್ದೆ, ಅದನ್ನೇ ಹಾಕ್ಕೊಂಡೆ ಅಷ್ಟೇ. ಹೋಗ್ತಾ ಇದ್ದೀವಿ ಗೈಸ್. ಇನ್ನೊಂದೇನಂದ್ರೆ, ಸೊ ನಾವಿವಾಗ ಆಳ್ನಳ್ಳಿ ರೋಡ್ ಕಡೆ ಹೋಗ್ತಾ ಇದ್ದೀವಿ. ಸೊ ಇದೇ ರೂಟು ಸಿದ್ದರಾಮಯ್ಯಗೆ ಹೋಗೋದು. ನಿಮಗೆ ಒಂದು 101 ತೆಂಗಿನಕಾಯಿದು ವ್ಲಾಗ್ ಮಾಡಿದೆ ನೋಡಿ. ಸೊ ಅದು ಯಾವ ಸ್ಕೂಲಿಂದ ಇವನು ಆರ್ಕೊಂಡು ಹೋಗಿರೋದಂದ್ರೆ, ಸೀಡಲ್ಲಿ ನಿಲ್ಸು, ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಇವರ ಸ್ಕೂಲ್ ಇದೆ ಇಲ್ಲೇ. ಇವನು ಓದಿದಂಥ ಸ್ಕೂಲ್ ಕೈಸಿದ್ದು ಶಾಶ್ವತ ಸೇವಾ ಸ್ಕೂಲು. ಸೊ ಆಳ್ನಳ್ಳಿಲಿರೋದು. ಇದೇ ಸ್ಕೂಲಿಂದ ಅಣ್ಣ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಲ್ವಾ? ಇಲ್ಲಿಂದ ಏನೊಂದು 5 ಕಿಲೋಮೀಟರ್. ನಾವು ಬೇಜಾನ್ ಸಲ ಹೋಗ್ತಿದ್ವಿ. ಗೊತ್ತು ಅದೆಲ್ಲ ಗೊತ್ತು. ಬೇಜಾನ್ ಸತಿ ಹೋಗೋನೆ. ಬಟ್ ಒಂದ್ಸಲ ಮಾತ್ರ ವಾಪಸ್ಸೇ ಬರಲಿಲ್ಲ. ಆ ಸ್ಕೂಲಿಂದನೇ ಇವನು ಹೋಗಿರೋದು. ಸೊ ಮತ್ತೆ ಇನ್ನೊಂದು ಗಚ್ತಾ, ಅಲ್ಲಿ ಅವನ ಸ್ಕೂಲು ಇಲ್ಲಿಂದ 1 ಕಿಲೋಮೀಟ್ರು ಇಲ್ಲ. ಇದು ನಮ್ಮ ಸ್ಕೂಲು ಗಾಯ್ಸ್. ಇಲ್ಲೇ ನಾನು 3rd ಸ್ಟ್ಯಾಂಡರ್ಡಿಂದ 10th ತನಕ ಓದಿದಂಥ ಸ್ಕೂಲ್ SNS ಕಾನ್ವೆಂಟ್. ಹಾಂ, ಇವನು ಶಾಶ್ವತ, ನಂದು SNS. ಬಟ್ ಇವನು 5ನೇ ಕ್ಲಾಸ್ ಗಂಟ ಅಲ್ಲಿ ಓದ್ದ. ಇವನು ಇನ್ನೊಂದು ಕಡೆ ಜಂಪ್ ಹೊಡೆದ. ನಾನು ಇಲ್ಲಿಗೆ ಬಂದೆ. ನಾನು ಡೈಲಿ ಊರಿಂದ ಇಲ್ಲಿಗೆ 15 ಕಿಲೋಮೀಟ್ರಾ? 18 ಕಿಲೋಮೀಟ್ರು ಬಸ್ಸಲ್ಲಿ ಬರ್ತಾ ಇದ್ದೆ. ಆಗ ಚಿಕ್ಕ ವಯಸ್ಸಲ್ಲಿ ಗೊತ್ತಾಗಲಿ ನಾನು ಹಂಗೆ ಆ ರಶ್ಶಲ್ಲಿ ಹತ್ಕೊಂಡು ನನಗಿಲ್ಲೆಲ್ಲ ಒಂದು ಗಾಯಗಳಾಗ್ಬಿಟ್ಟೈತೆ. ಬಸ್ ಹತ್ತಿ ರಕ್ತ ಬಂದು ಆ ರಶ್ಶಲ್ಲಿ ಬರ್ತಾ ಇದ್ದೆ. ಹಂಗಾಗಿದೆ ಕತೆ. ಪಟ್ಟಿ ಮಾಡ್ತಾ ಇದ್ದಾರೆ. ಸೊ ಕಲರ್ ಯಾವ್ದು ಹೊಡಿಸ್ತೀಯಾ? ವೈಟು. ಅಜ್ಜಿ ಸಾಂಬಾರ್ನ ಕೈಗೆ ಹಾಕೊಂಡು ಹಿಂಗೆ ಬಳಕ ಹೋಯ್ತಾ ಇದ್ರೆ ಸ್ವಾತಿ ಹೆಂಗಿರುತ್ತೆ? ಹಾಂ. ಸೊ ಈ ಕಡೆ ಫುಲ್ ಕಂಪ್ಲೀಟ್ ಆಗಿದೆ. ನಾನು ಇದೇ ಪೇಂಟ್ ಅನ್ಕೊಂಡೆ. ಇದ್ರ ಮೇಲೆ ಪೇಂಟ್ ಬರೋದಾ? ಓ, ಆ ಥರ ಪಟ್ಟಿ ಮಾಡೋದು. ನೈಸ್. ದೇವ್ರ ಮನೆ ಗ್ಲಾಸ್ ಬೇರೆ ಹಾಕ್ಸ್ಬಿಟ್ಟಿದ್ದಾರೆ, ಚೆನ್ನಾಗಿದೆ. ಅಣ್ಣ ಹೈಟ್ ಇರೋರು ಬಂದರೆ ತಲೆನೇ ಹೋಗಲ್ಲ. ನನ್ನಷ್ಟಿರೋರಿಗೆ ಸರಿ. ಇಲ್ಲೊಂದು ಡಯರ್ ಹಾಕ್ಸ್ಬೇಕಿತ್ತು ಅಣ್ಣ, ಕಬೋರ್ಡ್ ಥರ ಸ್ಪೇಸ್ಗೆ. ಇಲ್ಲಿ ಮೇಲೆ ಇಲ್ಲಿ ಗಂಧದ ಕಡ್ಡಿ ಏನಾರು ಇಟ್ಕೊಳಕ್ಕೆ. ಇಲ್ಲ ಅಜ್ಜಿ ಅಲ್ಲ, ಇಲ್ಲಿ ಅಜ್ಜಿ ಕಾಣುತ್ತಾ? ಇಲ್ಲೇ ಅಂಡ್ಕೊಂಡು ಕುತ್ಕೊಂಡ್ಬಿಡುತ್ತೆ. ಚೆನ್ನಾಗಿದೆ.
ಯಾರ ಸೆಲೆಕ್ಷನ್ ಅಣ್ಣ? ಮಧು. ಮಧುದಾ? ಸ್ವಾತಿ, ಇನ್ನೇನು ಸಮಾಚಾರ? ಅಷ್ಟೇ. ಹ್ಯಾಪಿ ಹಬ್ಬ. ಹ್ಯಾಪಿ ಸಂಕ್ರಾಂತಿ. ಅದೇ ಇನ್ನೇನಿಲ್ಲ. ಸೊ ಇದಕ್ಕೆ ಇನ್ನೂ ಅಡುಗೆ ಮನೆಗೆ ಇದೇನೋ ಕಲ್ಲು ಬರುತ್ತೆ, ಗ್ರಾನೈಟ್ ಕಲ್ಲು. ಸೊ ಕೆಲಸ ಮಾಡೋರು ಹಾಕೋರು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದಾರಂತೆ. ಗಮ್ಮಂತೈತೆ. ನಾನು 24 ಸಲ ಬ್ಲಾಗ್ ಮಾಡ್ಕೊಂಡು ಮನೆ ಇಡೀ ತೋರಿಸ್ಬಿಟ್ಟಿದ್ದೀನಿ. ಮನೆ ಆದ್ಮೇಲೆ ಇನ್ನೇನು ನೋಡ್ತಾರೆ ಅವರು. ಆದ್ರೂ ಆದ್ಮೇಲೆ ಒಂದ್ಸಲ ಮಾಡ್ತೀನಿ ಹೋಮ್ ಟೂರ್. ಇಲ್ಲೇ ಮುಗಿಸ್ಬಿಟ್ಟಿದ್ದೀವಿ. ನೆಕ್ಸ್ಟ್ ಮಂತ್ ಡೇಟ್ ಕೊಟ್ಟಿದ್ದಾರೆ. ಏನೋ ಗಣಪತಿ ಹೋಮ ಮಾಡಿಸ್ಬೇಕಂತೆ ಅಜ್ಜಿ. ಡೇಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಮಂತ್ ಮುಗೀತದೆ. ಈ ಮಂತ್ ಪಕ್ಕ ಇಲ್ಲ ಈ ಮಂತ್ ಪಕ್ಕ ಎಷ್ಟು ಕೆಲಸ ಆಗುತ್ತೆ. ಬಣ್ಣ ಹಚ್ಬೇಕು, ಮನೆ ಮಾಡ್ಬೇಕಲ್ಲ. ಬಂದ್ಬಿಡು ನೀನಿದ್ಯಲ್ಲ, ಅದೇ ಒಂದು ವಾರ ಮುಂಚಿತವಾಗಿ ಬಂದ್ಬಿಡು. ನಾನು ನೀನು ಇಬ್ರೇ ಮಾಡ್ಕೊಬಿಡೋದ. ಸರಿ ಕಣ, ಆಯ್ತು. ಎಲ್ಲ ನಿನ್ ತಂಗಿ ಸುತ್ತಕ್ ಹೋಗೋಳೆ. ಬೆನ್ ಮುಡ್ಕೊಂಡೋಳೆ, ಆದ್ರೂ ಸುತ್ತಕ್ ಹೋಗೋಳಂತೆ. ನಡೀತಾ ಇದೆ. ಅಜ್ಜಿ ಮೋರಿ ಹೆಂಗೆ ತೊಳಿತದೆ. ಅಜ್ಜಿ ಮಿಸ್ ಮಾಡ್ಕೊತಾ ಇರುತ್ತೆ ಅಜ್ಜಿ ಮೋರಿ ತೊಳಿಯಕ್ಕೆ. ನೋಡು, ಜಗಳನೂ ಆಡಕ್ಕಾಗಲ್ಲ. ಇವಾಗ ಫುಲ್ಲಲ್ಲಿ ಕವರ್ ಮಾಡ್ಬಿಟ್ಟು. ಓಹೋ, ಹಂಗೆ ರಿವರ್ಸ್ ಹೋಗ್ಬಿಡ್ಬೇಕು. ಇಲ್ಲಿ ಈ ಟೈಲ್ಸ್ ಬರುತ್ತಂತೆ ಗೈಸ್. ಎಲ್ಲಿ ಗೈಸ್ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಗಂಟ ಕಾಂಪೌಂಡ್, ಇಲ್ಲಿ ಗಂಟ ಕಾಂಪೌಂಡ್ ಹಾಕ್ಸ್ಬಿಡು. ಫುಲ್ಲು ಗೇಟ್ ತಗ್ಸ್ಬಿಡು, ಹೋಗೋರು ಹಂಗೆ ತಿರ್ಗಾಡ್ಲಿ ಅಂತ. ಕಾಂಪೌಂಡ್ ಹಾಕ್ಸಿದ್ರೆ ಚೆನ್ನಾಗಿರುತ್ತಲ್ವಾ, ಅದಕ್ಕೆ. ನಮ್ಮ ಹಳೆ ಮಿರರ್ ನೋಡಿ, ವಾ, ಓಹೋ, ನನ್ನ ಡಯರು ಇದೆಲ್ಲ ನನ್ನ ಡ್ರೆಸ್ಸಿಂಗ್ ಟೇಬಲು. ಸತಿ ಹೌದು. ಗೆಸ್ಟ್ ಮಾಡಿ ಗೈಸ್, ಯಾರು ಈ ರಂಗೋಲಿ ಬಿಟ್ಟಿರೋದು? ಆ ಕಡೆ ಕಬ್ಬೆನೆ ಬತ್ತೋಗೈತೆ ಫಸ್ಟಿಂದ ಈಗ. ಸೊ ಗೈಸ್, ಇವಳ ವಾಲೆಗೂ ಇವಳ ಔಟ್ಫಿಟ್ಗೂ ಸೂಪರ್ ಮ್ಯಾಚಿಂಗ್. ಸೂಪರ್ ಕಣೆ. ಬರೋಷ್ಟರಲ್ಲಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟವಳೆ. ನನಗೆ ಕಬ್ಬು ಮತ್ತು ಎಳ್ಳು ಕೊಟ್ಟಿದ್ದಾರೆ. ಸೊ ನಾನು ಕೊಟ್ಟಿದ್ದೀನಿ. ತಿನ್ಕೊ ಮಜಾ ಅವಳೈಸ್, ನನ್ನ ಹೆಸರು ಹೇಳ್ಕೊಂಡು. ಆಯ್ತಾ? ಡಬ್ಬಿ ಕಟ್ಟೋಳೆ. ಚಟ್ನಿಗೆ ಆಯ್ತದ ನೋಡು. ಎಲ್ಲರಿಗೂ ಯೂಸ್ ಆಯ್ತದ ನಾನು ಕೊಡೋದು. ಗೊತ್ತಾಯ್ತು. ಹಿಂಗೈತೆ, ಚೆನ್ನಾಗಿಲ್ವಾ? ಹಾಯ್ ಮಾಡಿ ಫಸ್ಟು. ಹಾಯ್. ಸೊ 1 ತಿಂಗಳ ನಂತರ ಸಿಕ್ಕಿದ್ದಾರೆ. 1 ತಿಂಗಳು ಯಾಕೆ, ಜಾಸ್ತಿನೇ ಇತ್ತು. ನಾಳೆ ಕರೆಕ್ಟಾಗಿ 1 ತಿಂಗಳು. ಡಿಸೆಂಬರ್ 16 ನನ್ನ ಬರ್ಡೇ ದಿನ ಸಿಕ್ಕಿದ್ದು. ಸೊ ಇವತ್ತು ನಾನೇ ಬಂದು ಸಿಕ್ಕಿರೋದು. ಅಯ್ಯೋ ಒಂದು ನಿಮಿಷ. ನಾನೇ ಬಂದು ಸಿಕ್ಕಿರೋದು. ಕರೆಕ್ಟ್ ತಾನೆ? ಏಯ್, ನಾನೇ ಇವಳ ಆಫೀಸ್ ಹತ್ರ ಬಂದು ಪಿಕ್ ಮಾಡಿಕೊಂಡು ತಿನ್ನಕ್ಕೆ ಕರ್ಕೊಂಡ್ಬಂದಿರೋದು. ಬಟ್ ಟ್ರೀಟ್ ಅವಳ್ದು. ಸ್ಯಾಲ್ರಿ ಆಗಿದೆ ಗೈಸ್ ಇವತ್ತು. ಸ್ಯಾಲ್ರಿ ಆಗಿದೆ. ಬಟ್ ಇವಾಗ ವೆಜ್ ತಿಂತಾ ಇದ್ದೀವಿ ಹಬ್ಬ ಇರೋದ್ರಿಂದ. ನಾನು ತಿನ್ನೋದ ಅಂದ್ರೆ ಬೇಡ ಅಂದವಳು. ಹಬ್ಬದ ದಿನ ತಿನ್ನಲ್ಲ ನಾವು. ಏನಿಲ್ಲ, ಪೂಜೆ ಮಾಡಿತ್ತು. ನಂದು ಸ್ಯಾಂಡ್ವಿಚ್ ಬರ್ತಾ ಇದೆ, ಇನ್ನೂ ಬಂದಿಲ್ಲ. ಹೇಗಿದ್ದೀರಾ ನಿಶಾ ಅವರೇ? ನನ್ನ ಆಡಿಯನ್ಸ್ನ ಕೇಳು, ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬಿಡಿ. ದಿಶನ್ನ ಮಿಸ್ ಮಾಡ್ಕೊತಿರೋರು ನೋಡ್ಕೊಳ್ಳಿ. ಓಕೆ, ಬಾಯ್. ನಾನೀಗ ಎಳ್ಳು ಬೀರ್ತಾ ಇದ್ದೀನಿ. ಬಾರೇಲಿ ತಗೋ. ಎಸ್, ಚಟ್ನಿ ಹಾಕೋ. ಎಲ್ಲರಿಗೂ ಅದೇ ಯೂಸ್ ಐತಿರೋದು. ಚಟ್ನಿ ಹಾಕೋ, ತಿನ್ನು. ನಿಜ ಇಲ್ಲ, ನಾನೇ ತಿಂದಿಲ್ಲ ಕಡೆ ಇವತ್ತು. ಬರೀ ಬೆಲ್ಲ ಹಾಕ್ತೀನಿ. ನಾನೇ ಎಲ್ಲ ಮಿಕ್ಸ್ ಮಾಡಿ ರೋಡಲ್ಲೇ. ಹ್ಯಾಪಿ ಸಂಕ್ರಾಂತಿ. ತಿನ್ಕೊ, ಮಜಾ ಉಡೈಸ್. ಗುಡ್ ಮಾರ್ನಿಂಗ್ ಗೈಸ್. ಸೋನೆ ಬ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಜೊತೆಗೆ ಇವ್ರನ್ನೂ ಎತ್ತಾಕ ಬಂದೆ. ಸೊ ಇವಾಗ ಅವರು ಆಫೀಸ್ಗೆ ಹೋಗ್ತಾ ಇದ್ದಾರೆ ಗಾಯ್ಸ್. ಸೊ ತಿಂಡಿ ಮಾಡು ಅನ್ನಕ್ಕೆ ನಮ್ಮ ಮನೇಲಿ ತಿಂಡಿನೇ ಮಾಡಿಲ್ಲ. ನಮ್ಮ ಮನೇಲಿ ಎಲ್ಲರಿಗೂ ಬೆಳಗಾಗದೆ 10 ಗಂಟೆಗೆ. ಸೊ ಅವಳು ಬೇಗನೆ ಎದ್ದು ಹೋಗ್ತಾ ಇದ್ದಾಳೆ. ನಾನು ಬೇಗ ಎದ್ಬಿಟ್ಟಿದ್ದೀನಿ. ನನ್ನಿಂದ ಎಬ್ಬಿಸ್ದೆ. ಸೊ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಅದನ್ನೇ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.